ನಾನು ಹೇಳ್ದೆ ಅಲ್ವಾ ನನ್ನಿಂದ ದೂರ ಇರು ಅಂತ. ಲೂಸಾ ನೀನು, ಇಲ್ಲಿಂದ ಹೋಗು ಪ್ಲೀಸ್. ಇದಕ್ ನೀನ್ ಬೆಲೆ ಕಟ್ತೀಯಾ? ನಿನಗೇನ್ ಅನ್ಸುತ್ತೆ ನಿನ್ ಮೇಲೆ ನನಗ್ ಪ್ರೀತಿ ಇದೆ ಅಂತನಾ? ನೆವರ್, ಅದ್ ಸಾಧ್ಯನೇ ಇಲ್ಲ. ನೀನೊಬ್ಬ ವೇಸ್ಟ್ ಬಾಡಿ. ನಿಂಗ್ ನಮ್ ಕಂಪನಿ 30% ಶೇರ್ ಸಿಗಕ್ಕೆ ನಾನು ಯಾವತ್ತೂ ಬಿಡಲ್ಲ. ನೆವರ್. ಅದಕ್ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಗೊತ್ತಾಯ್ತಾ? ಯಾವ ಹಂತಕ್ ಬೇಕಾದ್ರೂ ಇಳಿತೀನಿ. ಏನ್ ಮಾಡ್ತೀಯ ನೀನು? ನನ್ನ ಆಟ ನೋಡ್ಬೇಕಾ? ಏನ್ ಮಾಡ್ತಾ ಇದೀಯಾ? ಹುಚ್ಚ ನಿಂಗೆ? ಬಾಯಿ ಮುಚ್ಚು, ಬಾಯಿ ಮುಚ್ಚು. ನಿಂಗೇನು ಹುಚ್ಚ ಹಿಡ್ದಿದ್ಯಾ? ಏನ್ ಮಾಡ್ತಾ ಇದೀಯಾ? ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ನಿಜವಾಗ್ಲೂ ಏನು ಮಾಡಿಲ್ಲ. ಬಾವ ಹೇಳಿದ್ರು ಅವರು ಕೋಟ್ಯಾಧಿಪತಿ ಆಗ್ತಾರಂತೆ, ಅದಕ್ಕೆ ನಾನು ಅವ್ರ ಜೊತೆ. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಏನು ಮಾಡಿಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನ ಮಾತನ್ನ ನಂಬಿ. ನಾನೊಬ್ಬ ಮನೆ ಅಳಿಯನ್ಗೆ ಗೌರವ ಮತ್ತೆ ಅಂತಸ್ತು ಕೊಟ್ಟೆ, ಆದ್ರೆ ನೀನು ನಮ್ಮ ಮನೆ ಮಗಳ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ಯಾ. ನಿನ್ನಂತವನು ಈ ಮನೆಯಲ್ಲಿ ಇರಬಾರ್ದು. ಅನುಷ್ಕಾ, ಪ್ಲೀಸ್ ನನ್ನ ಮಾತನ್ನ ನಂಬಿ. ನಾನು ಏನು ಮಾಡಿಲ್ಲ. ಇನ್ನು ಮೇಲಿಂದ ನಿನ್ನ ಬಾಯಿಂದ ನನ್ನ ಹೆಸರನ್ನ ತಗೋಬೇಡ. ನಿನ್ನ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ನೀನ್ ಇವತ್ತು ಎಲ್ಲ ಲೈನ್ ಕ್ರಾಸ್ ಮಾಡಿದ್ಯಾ ಕ್ರಿಶ್. ನಿಂಗೆ ಬರ್ಬೇಕಾದ 30% ಶೇರ್ಸ್ ಕ್ಯಾನ್ಸಲ್ ಆಗುತ್ತೆ. ನಮ್ಮ ಕಂಪನಿ ನೆಕ್ಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸೈಡ್ ಆಗುತ್ತೆ ನೀನ್ ಇನ್ನು ಬೋರ್ಡ್ ಮೆಂಬರಾ ಅಲ್ವಾ ಅಂತ. ಅನು, ಜನರ ದೃಷ್ಟಿಲಿ ಇವನು ನಮ್ಮನೆ ಅಳಿಯ. ನಾವ್ ಇವನನ್ನ ಬೋರ್ಡ್ ಮೆಂಬರ್ ಆಗಿ ತೆಗೆದ್ರೆ ಜನ ಏನ್ ಮಾತಾಡ್ತಾರೆ? ನಮ್ಮ ಕಂಪನಿ ಗ್ರೋ ಆಗೋದಕ್ಕೆ ಇವನು ಜಾಸ್ತಿ ಸಹಾಯ ಮಾಡಿದಾನೆ. ಅದಕ್ಕೆ ಇವನಿಗೆ ಒಂದ್ ಚಾನ್ಸ್ ಕೊಡ್ಬೇಕು. ಏನ್ ಚಾನ್ಸ್ ಕೊಡ್ಬೇಕು? ಸಿಂಗಾಪುರಲ್ಲಿ ನಮ್ಮ ಕಂಪನಿ ಓಪನ್ ಆಗ್ತಾ ಇದೆ. 3 ವರ್ಷ ಇವನು ಅಲ್ಲೇ ಕೆಲಸ ಮಾಡ್ಲಿ. ಅಷ್ಟ್ರಲ್ಲಿ ಅವನು ನಮ್ಮ ಕಂಪನಿನ ಪ್ರಾಫಿಟಬಲ್ ಮಾಡಿದ್ರೆ ಇವನ್ನ ಈ ಮನೇಲಿ ಒಬ್ಬ ಅಂತ ಅನ್ಕೊಳ್ಳೋಣ. ಇಲ್ಲ ಅಂದ್ರೆ ನೀನ್ ಇವನಿಗೆ ಡಿವೋರ್ಸ್ ಕೊಟ್ಬಿಡು. ಅಮ್ಮ ನಿನ್ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರೆ, ನೀನ್ ಈಗ್ಲೂ ಆಟಿಟ್ಯೂಡ್ ತೋರಿಸ್ತಾ ಇದೀಯಾ? ಅವ್ರಿಗೆ ನನ್ನ ಬಗ್ಗೆ ಕಾಳಜಿ ಇದೆಯಾ? ನಾನು ಹೇಗಿದ್ದೀನಿ ಅಂತ ಕೇಳ್ತಾ ಇದ್ದಾರಾ ಅಥವಾ ನಾನು ಹೇಗಿನ್ನೂ ಬದುಕಿದ್ದೀನಿ ಅಂತ ಕೇಳ್ತಾ ಇದ್ದಾರಾ? ಸರ್, ನೀವು ನನ್ನ ಜೊತೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನಿನ್ನ ಅತ್ತೆ ಮನೆಯವರು ಮೇಲಿಂದ ಆರ್ಡರ್ ಕಳ್ಸಿದ್ದಾರೆ. ಈ ಕ್ರಿಶ್ ಖನ್ನಾ ಇದಾರಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ನಿನಗೆ ಎಷ್ಟು ಧೈರ್ಯ ನಮ್ಮಪ್ಪನ್ ಜೊತೆ ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ? ನಮ್ ಬಗ್ಗೆ ನಿಜ ಗೊತ್ತಾದ್ರೆ ಏನು ಯೂಸ್ ಇಲ್ಲ ಅಳಿಯಂದ್ರೆ. ಅನುಷ್ಕಾ ಯಾವತ್ತೂ ನಿನ್ ಮಾತನ್ನ ನಂಬಲ್ಲ. ಅಯ್ಯೋ ಅನನ್ಯ, ನಿನ್ ಭಾವನ್ ಜೊತೆ ಹೀಗ ನಡ್ಕೊಳ್ಳೋದು? ಅವನಿಗೀಗ್ಲೇ ಸಾರಿ ಕೇಳು. ಸಾರಿನಾ? ಮೈ ಫುಟ್. ಇವನಿಗೆ ಇನ್ನೊಂದ್ ಬಿಟ್ರೆ ತಪ್ಪಿಲ್ಲ. ಡೋಂಟ್ ಬಿ ಸೋ ರೂಡ್ ಅಕ್ಕ. ಭಾವ ಎಷ್ಟು ವರ್ಷದಿಂದ ಜೈಲಲ್ಲಿದ್ರು, ಎಷ್ಟೆಲ್ಲ ಕಷ್ಟಪಟ್ಟಿರ್ಬೇಕು ಅವರು. ಕೋಪ ಮಾಡ್ಕೊಳ್ಳೋದ್ರಲ್ಲಿ ನ್ಯಾಯ ಇದೆ. ನೀವೇನು ಮಾತಾಡ್ಬೇಡಿ ಪ್ಲೀಸ್. ಮರ್ತ್ ಹೋದ್ಯಾ ಇವ್ ನಿನ್ ಜೊತೆ ಹೇಗ್ ನಡ್ಕೊಂಡಿದ್ದ ಅಂತ? ಇಂಥವ್ರಿಗೆ ಹೀಗ್ ಹೇಳಿದ್ರೇನೆ ಬುದ್ಧಿ ಬರೋದು. ಇವನಿಂದ ನಾನೇನ್ ಕಡಿಮೆ ಅನುಭವಿಸಿದೀನಾ? ಇವನ್ಗೆ ಹೇಳೋದಲ್ಲ, 2 ಬಿಡ್ಬೇಕು, ಆವಾಗ್ಲೇ ಸರಿ ಆಗತ್ತೆ. ಅದೇನಿಲ್ಲ ಬಾಬಾ, ಮನೆಯಲ್ಲಿ ಜಾಸ್ತಿ ನೆಗೆಟಿವಿಟಿ ತುಂಬಿಕೊಂಡಿದೆ, ಅದಕ್ಕೆ ಸ್ಯಾನಿಟೈಸರ್ ಹಾಕಿ ಓಡಿಸ್ತಾ ಇದ್ದೀನಿ. ಹೇ, ನಿಲ್ಸು ನಿಲ್ಸು ನಿಲ್ಸು. ಅಲ್ಲ, ನಿಮ್ಗೆ ಗೊತ್ತಾಗಲ್ವಾ ನಾಯಿಗಳಿಗೆ ತುಪ್ಪ ಹಾಕ್ಬಾರ್ದು ಅಂತ? ಕ್ರಿಶ್, ಸರಿಯಾಗಿ ಊಟ ಮಾಡಪ್ಪ. ನೋಡು ಎಷ್ಟು ಸಣ್ಣ ಆಗಿದ್ಯಾ. ಇದೆಲ್ಲ ನಿನಗೋಸ್ಕರನೇ ಮಾಡಿದ್ದು. ನಿನ್ನ ನಾನ್ ತಾನೇ ಚೆನ್ನಾಗಿ ನೋಡ್ಕೋಬೇಕು. ಈಗ ಹೊಟ್ಟೆ ತುಂಬಾ ಊಟ ಮಾಡು. ಊಟ ಆದ್ಮೇಲೆ ಫ್ರೂಟ್ಸ್ ತಿನ್ನುವಂತೆ. ಅಮ್ಮ, ಎಲ್ಲಾನು ನಿಮ್ ಮೇಲೆ ಹಾಕೋಬೇಡಿ. ಇದ್ರಲ್ಲಿ ನಿಮ್ ತಪ್ಪೇನಿಲ್ಲ.
ಆಗಿದ್ದಕ್ಕೆಲ್ಲ ಭಾವ ಕಾರಣ. ಅವ್ರಂಥ ಕೆಲ್ಸ ಮಾಡಿರ್ಲಿಲ್ಲ ಅಂದಿದ್ರೆ ಏನೂ ಆಗ್ತಾ ಇರ್ಲಿಲ್ಲ. ನಾನು ಫಸ್ಟೇ ಹೇಳಿದ್ದೆ ಇವತ್ತು ಜಿಂದಾಲ್ ಫ್ಯಾಮಿಲಿಗೆ ತುಂಬಾನೇ ಇಂಪಾರ್ಟೆಂಟ್ ದಿನ ಅಂತ. ಇವತ್ತು ಯಾರು ಹಳೆ ವಿಷಯ ಮಾತಾಡಿ ಯಾರು ಮೂಡ್ ಹಾಳು ಮಾಡ್ಕೊಳ್ಳೋದು ಬೇಡ. ಓಕೆ, ಊಟ ಮಾಡಿ. ಚಿಯರ್ಸ್. ನೀವೆಲ್ಲರೂ ಎಷ್ಟು ಈಸಿಯಾಗಿ ಹೇಳ್ಬಿಟ್ರಿ ಅಲ್ವಾ ಮರ್ತ್ ಬಿಡೋಣ ಅಂತ. ಆದ್ರೆ 3 ವರ್ಷ ನಾನು ಪಟ್ಟಿರೋ ಕಷ್ಟ ನನಗೆ ಮಾತ್ರ ಗೊತ್ತು. ಅದನ್ನೆಲ್ಲ ನಾನು ಹೇಗ್ ಮರೀಲಿ? ನೀವು ನನಗೆ ಮಾಡಿದ್ದನ್ನ ನಾನು ಯಾವತ್ತೂ ಮರೆಯಲ್ಲ, ಹಾಗೆ ಅನುಕ್ಷಮಿಸಲ್ಲ. ನಂಗೆ ಗೊತ್ತು ಭಾವ, ಈ 3 ವರ್ಷ ನೀವೆಷ್ಟು ಕಷ್ಟಪಟ್ಟಿದ್ರಿ ಅಂತ. ಅದಕ್ಕೆ ಇವತ್ತೆಲ್ಲರ ಮುಂದೆ ನಾನು ನಿಮಗೆ ಸಾರಿ ಕೇಳ್ತೀನಿ. ಐ ಆಮ್ ಸಾರಿ. ಅಯ್ಯೋ ಕಾರ್ತಿಕ್, ಹೇಳಿ. ನಿಮ್ ಭಾವನ್ಗೆ ಹೆಲ್ಪ್ ಮಾಡು. ಅವ್ರನ್ನ ವಾಶ್ರೂಮಿಗೆ ಕರ್ಕೊಂಡು ಹೋಗು. ಪಾಪ ಕುಡ್ದಿದ್ದು ಜಾಸ್ತಿ ಆಯ್ತು ಅನ್ಸುತ್ತೆ. ವಾಂತಿ ಬರ್ತಾ ಇದೆ ಅನ್ಸುತ್ತೆ, ಕರ್ಕೊಂಡು ಹೋಗು. ಭಾವ ಬನ್ನಿ ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ. ಭಾವ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೇಗ್ ಬಿಹೇವ್ ಮಾಡ್ತಾ ಇದೆಯಾ ಕ್ರಿಶ್? ಇದಕ್ಕಿದ್ದಾಗ ಏನಾಗ್ತಾ ಇದೆ ನಂಗೆ ಯಾಕೆ ನೋವಾಗ್ತಾ ಇದೆ? ಏನ್ ಮಾಡ್ತಾ ಇದೀಯ ನೀನು? ಮತ್ತೆ ಯಾವ ನಾಟಕ ಮಾಡಕ್ ಬಂದೆ? ಓ ಬಾವಾ, ನೀವು 3 ವರ್ಷ ಜೈಲಲ್ಲಿದ್ರಿ. ಅಲ್ಲಿ ಅಕ್ಕನ ತುಂಬಾ ನೆನ್ಪು ಮಾಡ್ಕೋತಾ ಇದ್ರಿ ಅನ್ಸತ್ತೆ. ಅಕ್ಕ ಅಂತೂ ನಿಮ್ಮನ್ನ ಅವಳ ಹತ್ರ ಬರಕ್ಕೂ ಬಿಡಲ್ಲ. ನಿಂಗೇನ್ ಹುಚ್ಚಿಡ್ದಿದ್ಯಾ? ಏನ್ ಮಾಡ್ತಾ ಇದ್ಯಾ? ನೀನ್ ಏನಾದ್ರೂ ಕುಡ್ಕೊಂಡ್ ಬಂದಿದ್ಯಾ? ಇನ್ನೂ ಯಾಕೆ ಸರಿ ಹೋಗ್ತಿಲ್ಲ ರಿಮೋಟ್? ಆ ಡ್ರಿಂಕ್ಸ್ ಇಂದ ಏನಾದ್ರು? ಓ ಭಾವಾ, ನೀವು ಟ್ಯೂಬ್ಲೈಟ್ ಅಂತ ಪ್ರೂವ್ ಆಯ್ತು. ಆಕ್ಚುಲಿ ಕಾರ್ತಿಕ್ ಆ ಡ್ರಿಂಕ್ ಅಲ್ಲಿ ಏನೋ ಮಿಕ್ಸ್ ಮಾಡಿದ್ದ. ಅದ್ರಿಂದ ನಿಮಗೆ ನಿನ್ ಮೇಲೆ ಕಂಟ್ರೋಲ್ ಇರೋದಿಲ್ಲ. ನನಗ್ ಬೇಕಾಗಿದ್ದು ಕೂಡ ಅದೇನೆ. ಹೋಗೋ, ನಿಮ್ಗೆಲ್ಲ ಏನ್ ಬೇಕು? ಮೊದಲು ನೀವೆಲ್ಲ ಸೇರ್ಕೊಂಡು ನನ್ನ ಕಂಪ್ನಿಯಿಂದ ಆಚೆ ಹಾಕಿದ್ರಿ. 3 ವರ್ಷ ಜೈಲಲ್ಲಿರೋ ಹಾಗೆ ಮಾಡಿದ್ರಿ. ನನ್ನ ಮೇಲೆ ನೀವೆಲ್ಲ ಕಳ್ಳತನದ ಆರೋಪ ಮಾಡಿದ್ರಿ. ಈಗ ಈ ಡ್ರಿಂಕ್ಸ್ ಕುಡಿಸಿ ಮತ್ತೆ ಹಿಂಸೆ ಮಾಡ್ತಾ ಇದ್ದೀರಾ. ನಿಮ್ಗೆಲ್ಲ ಏನ್ ಬೇಕು ಹೇಳಿ? ಭಾವ, ಇದ್ರಲ್ಲಿ ನಿಮ್ ತಪ್ಪು ಏನೂ ಇಲ್ಲ. ಅನುಷ್ಕಾ ಅಕ್ಕನ್ ಪ್ರಕಾರ ನೀವು ನಮ್ ಕಂಪನಿಯ ಒನ್ ಆಫ್ ದ ಫೌಂಡರ್ಸ್, ಗೊತ್ತಾ? ಈಗ ನಮ್ ಕಂಪನಿ ಟಾಪ್ 5 ನಲ್ಲಿದೆ. ಪ್ರಾಫಿಟ್ ಅಂದ್ರೆ ಪ್ರಾಫಿಟ್, ಕೋಟ್ಯಾಂತರ ರೂಪಾಯಿ ಲಾಭ. ಈ ಲಾಭನ ನಿಮ್ ಜೊತೆ ಶೇರ್ ಮಾಡ್ಬೇಕಾಗುತ್ತೆ. ಆದ್ರೆ ಅದು ನಮ್ಗೆ ಇಷ್ಟ ಇಲ್ಲ. ಸೊ ಅರ್ಥ ಆಯ್ತಾ? ಅನುಷ್ಕಾ, ನಿಂಗೆ ಅಂತ ನಾನು ಎಲ್ಲದನ್ನೂ ತ್ಯಾಗ ಮಾಡಿದ್ದೆ. ಆದ್ರೆ ನೀನ್ ನನಗೆ ನಿನ್ ಪ್ರೀತಿ ಕೊಡ್ಲಿಲ್ಲ. ನಿಂಗೆ ನಿನ್ ಫ್ಯಾಮಿಲಿಯವ್ರು ಎಂತವ್ರು ಅಂತ ಗೊತ್ತಾಗ್ತಿಲ್ಲ. ಅಕ್ಕ ಅಕ್ಕ ಪ್ಲೀಸ್ ಹೆಲ್ಪ್ ಮೀ. ಬಾವಾ ಬಾವಾ ಪ್ಲೀಸ್ ಹೀಗೆ ಮಾಡಬೇಡಿ. ಬಾವಾ ಪ್ಲೀಸ್, ಬಾವಾ ಬಿಡಿ. ಅಕ್ಕ ಬಾವಾ, ಅಕ್ಕ ನೋಡಿ ಬಾವಾ, ಬಾವಾ ಬಿಡಿ ಬಾವಾ. ಕ್ರಿಶ್, ನೀನ್ ಏನ್ ಮಾಡ್ತಿದ್ಯಾ? ಅಕ್ಕ ಅಕ್ಕ ನಿನ್ನ ಅಳಿಯ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ. ಅದನ್ನ ನೆನ್ಸ್ಕೊಳಕ್ಕೂ ಆಗಲ್ಲ. ಅಕ್ಕ, ಈಗ ಆದ್ರೂ ಸರಿಯಾದ ನಿರ್ಧಾರ ತಗೋ. ಕನ್ಸಲ್ಲೂ ಕೂಡ ಇವನನ್ನ ಭಾವ ಅಂತ ಹೇಳ್ಕೊಳಕ್ ಆಗಲ್ಲ. ಶನಾಯ ಜೊತೆ ಹೇಗ್ ನಡ್ಕೋತಾ ಇದ್ದಾನೆ ನೋಡು. ಈಗ್ಲೇ ಇವನಿಗೆ ಡಿವೋರ್ಸ್ ಕೊಡು. ಹೌದು ಅಕ್ಕ, ಈಗಾದ್ರೂ ಇವ್ ನಿಜವಾದ ಮುಖ ನಿನಗ್ ಕಾಣಿಸ್ತು. ಅದಷ್ಟೇ ಸಾಕು. ಇವನೊಬ್ಬ ರಾಕ್ಷಸ. ಇವನ್ಗೆ ನೀನು ಈಗ್ಲೇ ಡಿವೋರ್ಸ್ ಕೊಡು, ಮತ್ತೆ ಎಲ್ರೂ ನೆಮ್ಮದಿಯಾಗಿರ್ಬಹುದು. ನಾನ್ ಹೇಳೋದನ್ನ ಅರ್ಥ ಮಾಡ್ಕೋ. ಹಾಗಾದ್ರೆ ಇವ್ರು ಮಾಡಿದ ಪ್ಲಾನ್ ಇದ ಅನುಷ್ಕನ್ ಲೈಫಿಂದ ನನ್ನ ಪರ್ಮನೆಂಟ್ ಆಗಿ ದೂರ ಇಡೋದು. ಇದಕ್ಕೆ ನೀವು ನನ್ನ ಜೀವನನ ಹಾಳು ಮಾಡ್ತಾ ಇದ್ದೀರಾ. ಅನುಷ್ಕಂಗೂ ಇದೇ ಬೇಕು ಅಂತಂದ್ರೆ ಸರಿ. ಅವಳ ಲೈಫಿಂದ ಈಗಲೇ ನಾನು ದೂರ ಹೋಗ್ತೀನಿ. ನಾನು ಮುಂದೆ ಏನು ಮಾಡ್ತೀನಿ, ನನ್ನ ಕಥೆ ಏನಾಗುತ್ತೆ ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಈಗಲೇ ಪಾಕೆಟ್ FM ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ. ಹಾಗೂ ಈ ರೀತಿಯ ಇನ್ನಷ್ಟು ಕಥೆಗಳನ್ನು ಕೇಳಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ
ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿದೆ.